ಅಂದಿನ ಕಾಲಕ್ಕೆ ಬಿ ಸರೋಜಾದೇವಿಯವರು ಕನ್ನಡ ಚಿತ್ರರಂಗದ ಲೇಡಿ ಸೂಪರ್ ಸ್ಟಾರ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ಒಲಿದು ಬಂದ ಪಾತ್ರಗಳೇ ಅಂಥವು. ಕಿತ್ತೂರು ರಾಣಿ ಚೆನ್ನಮ್ಮ, ಬಬ್ರುವಾನಂಥ ಪಾತ್ರಗಳು ಈಗಲೂ ಜನಮಾನಸದಲ್ಲಿ ಉಳಿದು ಹೋಗಿದೆ. ಸರೋಜಾದೇವಿಯವರು ಕನ್ನಡ, ತಮಿಳು, ತೆಲುಗು, ಹಿಂದಿ ಚಿತ್ರರಂಗದಲ್ಲಿ ಕೂಡ ತಮ್ಮ ಹೆಸರನ್ನು ಗಳಿಸಿದ್ದಾರೆ. ಅನೇಕ ಚಿತ್ರದಲ್ಲಿ ಇವರು ನಟನೆಯನ್ನು ಮಾಡಿದ್ದಾರೆ. ಅಭಿನಯ ಸರಸ್ವತಿ, ಕನ್ನಡದ ಗಿಳಿ ಎಂಬ ಬಿರುದನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಜನವರಿ 7, 1942ರಲ್ಲಿ ಬೆಂಗಳೂರಲ್ಲಿ ಇವರು ಜನಿಸಿದರು. ತಮ್ಮ 17ನೇ ವಯಸ್ಸಲ್ಲಿ ಚಿತ್ರರಂಗವನ್ನು ಪ್ರವೇಶಿಸಿದರು. 13ನೇ ವಯಸ್ಸಲ್ಲಿ ಇವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹಾಡು ಹಾಡ್ತಾ ಇದ್ದರು. ಅದನ್ನು ನೋಡಿ ಅವರು ಅಭಿನಯಿಸಿಕೆ ಇಷ್ಟ ಇದೆಯಾ ಅಂತ ಒಬ್ಬ ನಿರ್ದೇಶಕರು ಕೇಳಿದರು. ಆದರೆ ಆ ಟೈಮಲ್ಲಿ ಅವರಿಗೆ ಬರಲ್ಲ, ಇಷ್ಟ ಇಲ್ಲ ಅಂತ ಅವರ ತಾಯಿ ಅಂದರು. ಆದರೆ 17ನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಚಿತ್ರರಂಗದಲ್ಲಿ ಕೊಡುವ ತಮಿಳು, ತೆಲುಗು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕನ್ನಡದಲ್ಲಿ ಅನೇಕ ಪ್ರಶಸ್ತಿಗಳು ಯಾವುದೆಲ್ಲ ಇದೆ ಅದನ್ನೆಲ್ಲ ಅವರು ಆಲ್ಮೋಸ್ಟು ತೆಗೆದುಕೊಂಡಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಭಾರತ ಸರ್ಕಾರ ಕೊಡುವ ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿಗಳನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಹಾಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಆಗಿನ ಕಾಲದ ಸೂಪರ್ ಸ್ಟಾರ್ಗಳಾದ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ತೆಲುಗಿನ ನಾಗೇಶ್ವರ ರಾವ್, NT ರಾಮರಾವ್, ಜೆಮಿನಿ ಗಣೇಶ್, ಶಿವಾಜಿ ಗಣೇಶನ್, MG ರಾಮಚಂದ್ರನ್, ಹಿಂದಿಯಲ್ಲಿ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಶಮ್ಮಿ ಕಪೂರ್, ಸುನಿಲ್ ದತ್ತ ಅಂತ ಮಹಾನ್ ನಟರ ಜೊತೆ ಇವರು ತೆರೆ ಹಂಚಿಕೊಂಡಿದ್ದಾರೆ. ಸುಮಾರು 200 ಚಿತ್ರಗಳಲ್ಲಿ ನಟಿಸಿದ ಬಿ ಸರೋಜಾದೇವಿಯವರು ಉಳಿದ ನಟರಿಗೆ ಅಥವಾ ನಟಿಯರಿಗೆ ಪ್ರೇರಣೆಯಾಗಿ ಉಳಿದಿದ್ದಾರೆ. ಅವರ ಬದುಕು, ಬರಹ ಚಿತ್ರರಂಗಕ್ಕೆ ಬರುವ ಅನೇಕರಿಗೆ ಪ್ರೇರಣೆಯಾಗಿ ಉಳಿಯುತ್ತದೆ. ಆ ಕಾಲಕ್ಕೆ ಲೇಡಿ ಸೂಪರ್ ಸ್ಟಾರ್ ಆಗಿ ಉಳಿದುಕೊಳ್ಳುವುದು ಸಣ್ಣ ಮಾತಲ್ಲ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಹಾ ವ್ಯಕ್ತಿಯ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.